ಅವರಿಗೆ ತಕ್ಷಣ ಯಾವುದೇ ಕಾಲಕ್ಕೆ ಯಾವುದೇ ವಿಳಂಬ ಮಾಡಲಾರದೆ ಸರ್ಟಿಫಿಕೇಟ್ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ನಿರ್ಣಯ ಆಗಿದೆ. ಆ ಪ್ರಕಾರ ಇಲ್ಲಿಯವರೆಗೆ 2020ರಿಂದ BJP ಸರ್ಕಾರ ಇದ್ದಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಸರ್ಕಾರಗಳಿದ್ದರೂ ಕೂಡ 2020ರಿಂದ 26ರವರೆಗೆ ಈವರೆಗೆ 29,306 ತಳವಾರ ಸರ್ಟಿಫಿಕೇಟ್ಗಳು ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಡಲಾಗಿದೆ. ಇನ್ನು ಏನೇ ಕೆಲವು ಸಣ್ಣ ಪುಟ್ಟ ದೋಷ ಇದ್ದಾಗ ಕೆಲವರು ವಿರೋಧಿಗಳು ಬೇರೆ ಬೇರೆ ಜನಾಂಗದವರು ಈ ಸಮಾಜದ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿ ಕೆಲವರು PIL ಹಾಕಿದ್ದಾರೆ. ಮತ್ತು ಇನ್ನಿತರ ಕೆಲವು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ದಲ್ಲಿ ಕೆಲವರು ಈ ತಳವಾರದ ಇವರು ಕೂಡ ತಪ್ಪು ಅಂಥೇಳಿ ಕೆಲವರು ಕೋರ್ಟ್ಗೆ ಹೋಗಿದ್ದರಿಂದ ಅದನ್ನು ತಕ್ಷಣ ವಿಡ್ರಾ ಮಾಡೋ ಸಲುವಾಗಿ ಸರ್ಕಾರ ನೇತೃತ್ವದಲ್ಲಿ ಸರ್ಕಾರವೇ ಮುಂದಾಗಿ ಅದನ್ನು ಅವ್ರು ಹಾಕಿದಂಥ ಕೇಸನ್ನು ವಾಪಸ್ ತೆಗೆಯುವ ಸಲುವಾಗಿ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುತ್ತಿದೆ. ಇದು ಮುಖ್ಯಮಂತ್ರಿಯವರಿಂದ ಬಂದಂಥ ಸಂದೇಶ. ಆಮೇಲೆ ನಾನು 2 ದಿನಗಳ ಹಿಂದೆ ಉಸ್ತುವಾರಿ ಮಂತ್ರಿಗಳು ಕರ್ಕೊಂಡು ಮತ್ತು ಈ ಭಾಗದ ಎಲ್ಲ ಶಾಸಕರೊಂದಿಗೆ ಮಾತಾಡಿ ಬೆಂಗಳೂರಿಗೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ ಮೇಲೆ ಪ್ರಿಯಾಂಕ್ ಖರ್ಗೆಜಿಯವ್ರ ಸಹ ಚರ್ಚೆ ಮಾಡಿದ ಮೇಲೆ 4 ತಾರೀಕುವರೆಗೆ ಎಲ್ಲ IAS ಅಧಿಕಾರಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಪ್ರಯುಕ್ತ ಹೋಗಿದ್ದರಿಂದ ಆನ್ ಡ್ಯೂಟಿ ಮೇಲೆ ಹೋಗಿದ್ದರಿಂದ ಅವ್ರು 4 ತಾರೀಕು ಬಂದ ಕೂಡಲೇ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಸಭೆ ಕರೆದು 5 ಪದಗಳು ಕೋಲಿ, ಕಬ್ಬಿಲಿಗೆ, ಬೆಸ್ತ, ಅಂಬಿಗ, ಬಾರ್ಕಿ ಪದಗಳು ಕೇಂದ್ರಕ್ಕೆ ಕಳಿಸ್ತಕ್ಕಂಥದ್ದು. ಆಮೇಲೆ ತಳವಾರಗಳು ಇನ್ನೂ ಕೆಲವುಗಳು ಯಾವಾದರೂ ಈ ವ್ಯಾಜ್ಯಗಳು ಕೂಡ ಬಗ್ಗೆ ಚರ್ಚೆ ಮಾಡಿ ಹೈಕೋರ್ಟ್ ಮುಖಾಂತರ ಯಾವ್ಯಾವ ಕೋರ್ಟ್ನಲ್ಲಿ ಕೆಲವು ಕೇಸ್ಗಳು ದಾಖಲು ಮಾಡಿದ್ದಾರೆ ಅದನ್ನು ವಿಡ್ರಾ ಮಾಡ್ತಕ್ಕಂಥದ್ದು ಕೂಡ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಈಗಾಗಲೇ ಜಿಲ್ಲಾಧಿಕಾರಿ ಸರಿ ಮಾತಾಡಿದ್ದೇನೆ, ಇನ್ನಿತರ ಅಧಿಕಾರಿಗಳು ಸರಿ ಮಾತಾಡಿದ್ದೇನೆ. ನಾವು ಯಾವುದೇ ವಿಳಂಬ ಇರಲಾರ್ದೆ ನಾವೆಲ್ಲ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ದೀವಿ.